ಜೆಂಟ್ಲ್ಮನ್ ಅಧಿಕಾರಿಗಳಿಗೆ ಅಶ್ಲೀಲವಾಗಿ ನಿಂದಿಸಿದಂತಹ ಕಾಂಗ್ರೆಸ್ ಪುಡಾರಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಟರಾಜ ಊರು ಬಿಟ್ಟು ಓಡಿ ಹೋಗಿದ್ದಾನೆ. ಕಾಂಗ್ರೆಸ್ಗೆ ಮುಜುಗರ ತಂದಂತಹ ರಾಜಕೀಯ ಪುಡಾರಿಯನ್ನ ಕಾಂಗ್ರೆಸ್ ಪಕ್ಷದಿಂದ ಕಿಕ್ಔಟ್ ಮಾಡಲಾಗಿದೆ. ಈ ಕುರಿತ ಅಪ್ಡೇಟ್ ಅನ್ನ ನಾನು ನೀಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಬ್ಯಾನರ್ ವಿಚಾರವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಜೀವ ಬೆದರಿಕೆ ಒಡ್ಡಿದಂತಹ ಕಾಂಗ್ರೆಸ್ ಕಾರ್ಯಕರ್ತ ಈಗ ಪರಾರಿಯಾಗಿದ್ದಾನೆ. ಬನವಾಸಿ ಪೊಲೀಸ್ ಠಾಣೆಯಲ್ಲಿ ಪಿಡಿಒ ನೀಡಿದಂತಹ ದೂರಿನ ಹಿನ್ನೆಲೆಯಲ್ಲಿ ನಟರಾಜನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಂಧನ ಭೀತಿಯಿಂದ ನಟರಾಜ ಊರು ಬಿಟ್ಟಿದ್ದಾನೆ. ಕಾಂಗ್ರೆಸ್ ಪಕ್ಷ ಕೂಡ ಈಗ ನಟರಾಜನನ್ನ ಕಾಂಗ್ರೆಸ್ ಪಕ್ಷದಿಂದ ಕಿಕ್ಔಟ್ ಮಾಡಲಾಗಿದೆ. ಏನ್ರಿ ರಂಗಪ್ಪರ ತಡಲ್ಲ ಉಷ್ಟು ಬ್ಯಾನರ್ ಬಿಡಿಸ್ಬಿಟ್ರಲ್ಲ, ನೀವು ಆಡಳಿತ ಅಧಿಕಾರಿ ನೀವೇ ಹೇಳಿರಿ ಅಂತ ಹೇಳ್ಯಾರ ನಂಗೀಗ. ಆಡಳಿತ ಅಧಿಕಾರಿ ನೀವೇ ಹೇಳಿರಿ ಅಂದ್ರಿ, ನೀವ್ ಎಷ್ಟು ರೂಲ್ಸ್ ಫಾಲೋ ಮಾಡಿದ್ರೆ ನಾನು ನೋಡ್ತೇನ್ರಿ ರಂಗಪ್ಪರ. ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದಂತ ಈ ನಟರಾಜ ಸ್ಥಳೀಯವಾಗಿ ರೌಡಿಸಂ ಮಾಡಿಕೊಂಡು ಓಡಾಡ್ತಾ ಇದ್ದ ಎನ್ನಲಾಗಿದೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ದಂತಹ ಅವಧಿಯಲ್ಲಿ ಹಲವು ಭ್ರಷ್ಟಾಚಾರ ಪ್ರಕರಣಗಳಲ್ಲಿಯೂ ಭಾಗಿಯಾಗಿದ್ದ. ಗುಂಪು ಕಟ್ಟಿಕೊಂಡು ಜನರನ್ನ ಹೆದರಿಸ್ತಾ ಬಡವರ ಬದುಕಿಗೆ ಕೊಳ್ಳಿ ಇಡುತ್ತಿದ್ದಂತಹ ಆರೋಪಗಳು ಇವನ ಮೇಲೆ ಇವೆ. ಜನರಿಗೆ ಸಾಲ ಕೊಟ್ಟು ಅವರಿಂದ ಅಪಾರ ಪ್ರಮಾಣದ ಬಡ್ಡಿ ವಸೂಲಿ ಬಗ್ಗೆಯೂ ಕೂಡ ಮಾಹಿತಿಗಳು ಸಿಕ್ಕಿವೆ. ಈತ ಪರಾರಿಯಾಗಿರುವ ಹಿನ್ನೆಲೆಯನ್ನ ಪೊಲೀಸರು ಪುಡಾರಿ ನಟರಾಜನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ಜೀವನದಲ್ಲಿ ಎಲ್ಲ ನೋಡಿ ಮಟ್ಟಕ್ಕೆ ಬಂದವ ನಾನು. ಯಾವನಾರ ನಂಗೆ ಭಿಕ್ಷೆ ಬೇಡಿಕೆ ಬಂದವ, ಬಕೆಟ್ ಹಿಡಿದು ಬಂದವಲ್ಲ ನಾನು. 10 ಲಕ್ಷ ಖರ್ಚು ಮಾಡಿ ಹೆಣ ಹೊರಲಿಲ್ಲ ಮತ್ತೆ ನಾನು ಪಂಚಾಯತಿಯವ್ರನ್ನ ನೋಡಂತ. ಹೇಳಿ ಕೇಳಿ ಶಾಂತಿ ಸಹಬಾಳ್ವೆಗೆ ಹೆಸರಾಗಿದ್ದಂಥ ಶಿರಸಿ ತಾಲೂಕಿನ ಪೂರ್ವ ಭಾಗದಲ್ಲಿ ಶಾಂತಿ ಕದಡುವಂತಹ ಘಟನೆಗಳು ನಡೀತಾ ಇವೆ. ಸರ್ಕಾರಿ ಅಧಿಕಾರಿಗಳು ಜೀವ ಬೆಗೆ ಹಿಡಿದುಕೊಂಡು ಕರ್ತವ್ಯ ನಿರ್ವಹಿಸುವ ಸಂದರ್ಭ ಬಂದೊದಗಿದೆ. ಇಂತಹ ಕ್ರಿಮಿಗಳನ್ನ ಹೆಡೆಮುರಿ ಕಟ್ಟುವ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಬೇಕಿದೆ. ಬನವಾಸಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾರ್ಯವೈಖರಿ ಅಲ್ಲಿಯ ಜನರಲ್ಲಿ ಹೊಸ ಭರವಸೆಯನ್ನ ಮೂಡಿಸಿದೆ. ಪೊಲೀಸರು ಆದಷ್ಟು ಬೇಗನೆ ಆರೋಪಿ ನಟರಾಜನನ್ನ ಪತ್ತೆ ಹಚ್ಚಿ ಅರೆಸ್ಟ್ ಮಾಡ್ತಾರಾ ಕಾದು ನೋಡ್ಬೇಕಿದೆ. ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.